ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ವಿನಯ್ ಸೋಮಯ್ಯ ಅವರು ಸಾವನ್ನಪ್ಪಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೊಡ್ಡ ಮಟ್ಟದ ರಾಜಕೀಯ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಈಗಾಗಲೇ ವಿನಯ್ ಸೋಮಯ್ಯ ಅವರು ಈಗಾಗಲೇ ಅವರ ಶವಾಗಾರದಲ್ಲಿ ಅವರ ಮೃತದೇಹವನ್ನ ಇಟ್ಟಿದ್ದಾರೆ. ಬಟ್ ಪ್ರಮುಖವಾಗಿ ಏನಾಗಿದೆ ಈ ಪ್ರಕರಣದಲ್ಲಿ, ಯಾವ ರೀತಿಗೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ಏನು ಪ್ರತಿಭಟನೆಗೆ ಈಗ ಬಿಜೆಪಿ ನಾಯಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಶಾಲನಗರದಲ್ಲಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. 10 ಗಂಟೆಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕರೆಯನ್ನ ನೀಡಲಾಗಿತ್ತು. ಈಗಾಗಲೇ 11 ಗಂಟೆಯ ಸಮಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿವೈಎಸ್ಪಿ ಕಚೇರಿ ಬಳಿ ವಿಜೇಂದ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಡಿವೈಎಸ್ಪಿ ಕಚೇರಿಯ ಬಳಿಯೇ ವಿನಯ್ ಸೋಮಯ್ಯ ಅವರ ಶವವನ್ನ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಹೇಳಿದ್ರು. ಈಗ ಬಿಜೆಪಿಯ ಅನೇಕ ಮುಖಂಡರುಗಳು, ಕಾರ್ಯಕರ್ತರು ಅಲ್ಲಿ ಸೇರಿದ್ದಾರೆ. ಪ್ರತಾಪ್ ಸಿಂಹ, ಯದುವೀರ್ ಸೇರಿದಂತೆ ಅನೇಕ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಡೆತ್ ನೋಟ್ನಲ್ಲಿ 2 ಶಾಸಕರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಒಂದು ಶಾಸಕ ಪೊನ್ನಣ್ಣ, ಅದೇ ರೀತಿಯಾಗಿ ಮತ್ತೊಬ್ಬ ಶಾಸಕ ಮಂತರ್ಗೌಡ. ಇವರಿಬ್ಬರ ಮೇಲೆ FIR ಮಾಡಬೇಕು, ಇವರನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನ ಈಗ ಮಾಡ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು, ಅದೇ ರೀತಿಯಾಗಿ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ, ಹಾಗೆಯೇ ಹಾಲಿ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಈಗ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತರ್ಗೌಡ ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು, ಇಬ್ರು ಕೂಡ ಆಡಳಿತ ಪಕ್ಷದವರೇ. ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವರ ದಬ್ಬಾಳಿಕೆಗೆ ಇವತ್ತು ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ನಂತರವೂ ಸಹ ಇವತ್ತು FIR ನಲ್ಲಿ ಪೊಲೀಸರು ಅವರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಮಡಿಕೇರಿನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೆ ಕೂಡ FIR ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಅವರ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು, ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು, ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು. ಪಾಪ ಏನ್ ಪಾಪ ಮಾಡಿದ್ರು ಇವರು, ಏನ್ ಅಪರಾಧ ಮಾಡಿದ್ರು? ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆಯಲ್ಲಿರ್ಬೋದು, ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಇಟ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು, ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ ಇವರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು, ಇದನ್ನೇ ದೊಡ್ಡ ಮಹಾಪರಾಧ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ, ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನ ಅರೆಸ್ಟ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ತರ ಇವತ್ತು ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ ಕಚೇರಿಗಳ ತರ, ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ. ಈ ರೀತಿ ಒಂದು ನಮ್ಮ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖೇನ ಇವತ್ತೇನು ಆಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತರು ಇದಕ್ಕೆ ಅವಕಾಶ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಈಗ ತಾನೇ ನಮ್ಮ SP ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ. ಅವ್ರ ಕರ್ತವ್ಯ ಇದು. ಅವ್ರು ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ FIR ನಲ್ಲಿ ಅವ್ರ ಹೆಸರನ್ನ ತೆಗೆದುಕೊಂಡಿಲ್ವೋ, ಯಾವ ಅಧಿಕಾರಿ ಇಲ್ಲಿ ಮಂತನಗೌಡ ಇರಬಹುದು, ಅದೇ ರೀತಿ ಪೊನ್ನಣ್ಣ ಅವರ ಹೆಸರನ್ನ ಬಿಟ್ಟಿದಾರೋ ಅವರ ಜವಾಬ್ದಾರಿ. ನಿನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಅವರ ಕರ್ತವ್ಯ ಇದೆ. ನಾನು SP ಅವರಿಗೂ ಕೂಡ ಹೇಳಿದ್ದೇನೆ, ಇಟ್ಸ್ ದೇರ್ ಡ್ಯೂಟಿ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ 2 ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು. ಇದು ಅಧಿಕಾರಿಗಳ ಕರ್ತವ್ಯ. ಇದರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು SP ಅವರಿಗೂ ಕೂಡ ಹೇಳಿದ್ದೇನೆ, ಮುಂದೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಇದಕ್ಕೆ ಹೊಣೆಗಾರಲ್ಲ. ಯಾರು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಇವತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅದು ಕಾರಣೀಭೂತರು ಅದರಿಂದ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನ್ ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸರ್ಕಾರದಿಂದ? ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ, ಈ ಒಂದು ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ. ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ,
ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ, ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ, ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ, ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ. ಅರೆ, ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನ, ಶಾಸಕರ ವೈಫಲ್ಯಗಳನ್ನ ಎತ್ತಿಡಿಬಾರದು, ಜನರ ಮುಂದೆ ತರಬಾರದು ಅಂದ್ರೆ ಇದನ್ನು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಕಾಂಗ್ರೆಸ್ನವರಿಲ್ಲಿ ಶಾಸಕರುಗಳು ಏನ್ ಅನ್ಕೊಂಡಿದ್ದಾರೆ? ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತೊಬ್ಬ ಇನ್ನೊಬ್ಬರ ಎಡಗೈ ಬಂಡ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಷ್ಟೊತ್ತರ ಆಗ್ಲಿ, ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅಲ್ಲಿ ಎಫ್ಐಆರ್ ಅಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಕಾಯ್ತೇವೆ. ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು, ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಹಾಗಾಗಿ SP ಅವ್ರನ್ನು ಕರೆದು ಹೇಳಿದ್ದೇವೆ, ಅವನ್ ಗಂಟೆ ಕಾಯ್ತೇವೆ, ಅರ್ಧ ಗಂಟೆ ಕಾಯ್ತೇವೆ, ಶಾಂತಿಯುತವಾಗಿ ಕಾಯ್ತೇವೆ. ಕರ್ತವ್ಯ ಇದೆ, ಪೊಲೀಸವ್ರ ಕರ್ತವ್ಯ ಇದೆ. ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ. ರಾಜಕೀಯ ಒತ್ತಡಕ್ಕೆ ಮಣಿಬೇಡಿ. ಒಬ್ಬ ಅಮಾಯಕ ಇವತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು, ಅವ್ನು ಮನುಷ್ಯನಲ್ವಾಗಾದ್ರೆ ಏನು ಅಪರಾಧ ಮಾಡಿದ್ದಾನೆ? ಹಾಗಾಗಿ ನಾವು ಶಾಂತಿಯುತವಾಗಿ ಕಾಯ್ತೇವೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತಾರೋ ನಾವು ಕಾಯ್ತೇವೆ ಇಲ್ಲೇನೆ. ಬಿಜೆಪಿ ಇದರಲ್ಲೇ ರಾಜಕಾರಣ ಮಾಡ್ತಾ ಇದೆ. ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನನ್ನ ಅವನ ಹೆಸರು ಉಲ್ಲೇಖ ಆಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ FIR ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು, ಇವರೇ ಕಾರಣಕರ್ತರು. ಅಲ್ಲ, ಅವರು ಡೆತ್ ನೋಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಡೆತ್ ನೋಟೇ ಅಲ್ಲ, ಅದೇಂಗ್ ಹೇಳ್ತೀರಾ ಅನ್ನುವಂಥದ್ದು. ಬಹಳ ಕಾನೂನು ಪಂಡಿತರಿದ್ದಾರೆ, ಕಾನೂನು ನಮಗೂ ಗೊತ್ತಿದೆ. ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ. FIR ಅವ್ರ ಹೆಸರು ಬರಲೇಬೇಕು. ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ. ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ, ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೇವೆ, ಕಾರ್ಯಕರ್ತರಿದ್ದೇವೆ. ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ, ಒತ್ತಡಕ್ಕೆ ಯಾರು ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು. ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು. ನಾವೆಲ್ಲರೂ ಕೂಡ ಇದ್ದೇವೆ ಜೊತೆಯಲ್ಲಿ. ಬಿಜೆಪಿಯವರು ರಣ ಹದ್ದುಗಳು, ಹಾಗಾಗಿ ಕುಶಾಲನಗರಕ್ಕೆ ಬಂದಿದ್ದಾರೆ ಅಂತ ನಾನು ಈ ಸಂದರ್ಭ ಇನ್ನೇನು ಹೆಚ್ಚೇನು ಮಾತನಾಡೋದಿಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರು ಕೂಡ ಹೇಳ್ತೇನೆ. ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಬೇಕು ಅವ್ರು ಕೈಗೊಳ್ಳಿ. ಮುಂದೆ ಮಾತಾಡ್ತೀನಿ. ಮುಂದಿನ ಹೋರಾಟದ ರೂಪರೇಷೆಗಳು ಯಾವ ರೀತಿ ಹೇಳ್ತೇನಪ್ಪ, ಆಮೇಲೆ ಹೇಳ್ತೀನಿ, ಮಾತಾಡ್ತೀನಿ. ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಈಗಾಗಲೇ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡಿದ್ದಾರೆ, ಗೃಹ ಸಚಿವರಿಗೂ ಕೂಡ ಆಗ್ರಹಿಸಿದ್ದಾರೆ. ಯಾರ ಹೆಸರನ್ನ ಡೆತ್ ನೋಟ್ನಲ್ಲಿ ವಿನಯ್ ಸೋಮಯ್ಯ ಅವರು ಬರೆದಿಟ್ಟಿದ್ದಾರೆ, ಒಂದಲ್ಲಿ ಪೊನ್ನಣ್ಣ, ಅದೇ ರೀತಿಯಾಗಿ ಮಂಥರ್ಗೌಡ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ಹರೀಶ್ ಪೂವಯ್ಯ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರೆಲ್ಲರ ಮೇಲೂ FIR ಆಗಬೇಕು, ಬಂಧಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರೇ ಹೇಳಿದಾಗೆ, ಇಲ್ಲಿ ನಾವು ಶಾಂತಿಯುತವಾಗಿ ಕಾಯ್ತೇವೆ, ಶಾಂತಿಯುತವಾಗಿ ಆಗ್ರಹ ಮಾಡ್ತೇವೆ, ಆದರೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ನಾವು ಶಾಂತಿಯುತವಾಗಿ ಕಾಯ್ತೇವೆ ಅಂತ ಹೇಳಿ FIR ಹಾಕದೆ ಕೂತ್ಕೊಳ್ಳೋದು, ಬಂಧನಕ್ಕೆ ಒಳಪಡಿಸದೇ ಇದ್ರೆ ಮುಂದಿನ ಹೋರಾಟ ಬೃಹತ್ ಮಟ್ಟದಲ್ಲಿ ಇರುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. DCP ದೇವರಾಜ್ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಆ ಕಂಪ್ಲೇಂಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಇವರಿಷ್ಟು ಜನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆದರೂ ಕೂಡ ತೆನ್ನೀರ ಮೈನನ್ನ ಒಬ್ಬನ ಬಿಟ್ಟು ಇನ್ನು ಉಳಿದವರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದಾರೆ? ಆತ ವಿನಯ್ ಸೋಮಯ್ಯ ನಂತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತೇಳಿ ಹೇಳಿಬಿಟ್ಟು ಆ ಮೆಸೇಜಲ್ಲಿ ಹಾಕಿದ್ದಾರೆ. ಆ ಥರ ಪರಿಸ್ಥಿತಿ ಬರಬಾರ್ದು ಅಂದರೆ ಆತ ಉಲ್ಲೇಖ ಮಾಡಿರುವಂಥ 4 ಜನರ ವಿರುದ್ಧ FIR ಆಗಬೇಕು. ಹಾಗಾಗಿ ಅವ್ರ ಕುಟುಂಬದವರು ಕೂಡ ನಾವು
ಅಂತ್ಯ ಸಂಸ್ಕಾರ ಮಾಡೋ ಮೊದಲು ಇವ್ರ ವಿರುದ್ಧ FIR ಹಾಕಬೇಕು ಅಂತಲೇ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ನಾಯಕರುಗಳು ಇಲ್ಲಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ನಮ್ಮ ಹೋರಾಟನೂ ಕೂಡ ಆತ ಯಾರ್ಯಾರನ್ನ ಉಲ್ಲೇಖ ಮಾಡಿದ್ದಾನೆ ಆ ಒಂದು ಮೆಸೇಜ್ನಲ್ಲಿ, ಆ ಮೆಸೇಜನ್ನು ಡೈಯಿಂಗ್ ಡಿಕ್ಲರೇಷನ್ ಆಗಿ ಅಥವಾ ಡೆತ್ ನೋಟ್ ಆಗಿ ಪರಿಗಣಿಸಿ FIRನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ. ನೀವು ಮಾಧ್ಯಮದವರು ಆ ಮೆಸೇಜಲ್ಲಿ ಪೊನ್ನಣ್ಣನ ಹೆಸರಿಲ್ವಾ ಹೇಳಿ? MLA ಪೊನ್ನಣ್ಣ, AS ಪೊನ್ನಣ್ಣ ಅಂತಂದ್ರೆ ಇನ್ಯಾರೋ ಕೊಡಗಿನಲ್ಲಿದ್ದಾನೆ ಅಂದ್ರೆ ನಮಗೆ ಗೊತ್ತಿಲ್ಲ, ಆಯಿತಾ? AS ಪೊನ್ನಣ್ಣ ಒಬ್ಬನೇ ವ್ಯಕ್ತಿ ಇರೋದು, ಆ ವ್ಯಕ್ತಿ ಹೆಸರಂತೂ ಇದೆ ಅದರಲ್ಲಿ. ಸರ್, ಈಗ ಡೆತ್ ನೋಟ್ ಅಲ್ಲ ಅಂತ ಹೇಳ್ತಾರೆ ಸರ್, ಅದನ್ನ ರೈಟಿಂಗ್ ಅಲ್ಲಿ ಕೂಡ ಬರ್ದಿಲ್ಲ ಅವನು, ಹೇಗೆ ಇದು ಡೆತ್ ನೋಟ್ ಆಗುತ್ತೆ ಅಂತ? ಯಾವುದೋ ವಾಟ್ಸಪ್ ಗ್ರೂಪ್ನಲ್ಲಿ ಈ ಮಹಾನ್ ನಾಯಕ ಪೊನ್ನಣ್ಣನ ವಿರುದ್ಧ ಯಾವುದೋ ಟಾಯ್ಲೆಟನ್ನು ಕೊಳಕಾಗಿರೋ ಟಾಯ್ಲೆಟಿಗೆ ಒಂದು ಫೋಟೋ ಹಾಕಿದ ಕೂಡಲೇ ಇವ್ಗೆ ಇಷ್ಟೊಂದು ಉರಿ ಬರ್ತದೆ. ಅದರಲ್ಲಿ ವಾಟ್ಸಪ್ ಗ್ರೂಪಿನ ಅಡ್ಮಿನ್ಗಳನ್ನು ಅದಕ್ಕೆ ಪಾರ್ಟಿ ಮಾಡಿ ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಇಷ್ಟು ಹೆರಾಸ್ಮೆಂಟ್ ಮಾಡ್ತಾರೆ. ಅಡ್ಮಿನ್ನಲ್ಲಿ ಹೆಸರು ಅಂದರೆ ಅಡ್ಮಿನ್ ಆಗಿರೋವಂಥದ್ದು ಆತನ ಪೋಸ್ಟು ಮಾಡಿಲ್ಲ, ಆ ಕಾರಣಕ್ಕೆ FIR ಮಾಡ್ಬೋದಾದರೆ ಆತ ಸಾಯೋ ಮೊದಲು ನನಗೆ ಇವರೇ ಕಾರಣ ಅಂತೇಳಿ ಆತನ ಮೊಬೈಲಿಂದ ಮಾಡಿರುವಂಥ ಮೆಸೇಜನ್ನು ಡೈಯಿಂಗ್ ಡಿಕ್ಲರೇಷನ್ನು ಮತ್ತು ಡೆತ್ ನೋಟ್ ಆಗಿ ಯಾಕೆ ಪರಿಗಣಿಸಬಾರ್ದು? ಕಾನೂನಲ್ಲಿ ಅವಕಾಶ ಇದೆ ತಾನೆ. ಆತ ಯಾರಿಗಾರು ಒಬ್ಬರಿಗೆ ಸಾಯೋ ಮೊದಲು ಫೋನಲ್ಲಿ ಮಾತಾಡಿ ಫೋನಲ್ಲಿ ಏನಾದ್ರೂ ಹೇಳಿದ್ರು ಕೂಡ ಅದನ್ನು ಕೂಡ ಪರಿಗಣಿಸಬೇಕು ಅಂತ ಕೋರ್ಟೇ ಹೇಳಿದೆ. ಇನ್ನು ಆತನೇ ಮಾಡಿರುವಂತಹ ಒಂದು ಸಾರ್ವಜನಿಕ ವೇದಿಕೆ ವಾಟ್ಸಪ್ ಗ್ರೂಪ್ ಅಂತ, ಅದರಲ್ಲಿ ಮಾಡಿರುವಂತಹ ಒಂದು ಮೆಸೇಜನ್ನು ನೀವು ಡೈಯಿಂಗ್ ಡಿಕ್ಲರೇಷನ್ ಅಂತ ಯಾಕೆ ತೊಗೊಳಕ್ಕಾಗಲ್ಲ? ಪೊನ್ನಣ್ಣಗೆ ಯಾವಾಗ ಲಾ ಕಾಲೇಜಲ್ಲಿ ಓದಿದ್ರಿ ಇದನ್ನು? ಈಗ ಅವರು ಪೊಲೀಸ್ ಕೂಡ ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳಿ ಕೂಡ FIR ರದ್ದಾಗಿದ್ರು ಕೂಡ ಅವಾಗ ಕಾಲ್ ಮಾಡ್ತಾರೆ ಪೊಲೀಸರು. ಅದನ್ನೇ ಹೇಳ್ತಾ ಇರೋದು, FIR ರದ್ದಾದ್ರೂ ಕೂಡ ಯಾಕಾಗಿ 107 ಕೇಸ್ ಹಾಕ್ತೀವಿ, ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಪೊನ್ನಣ್ಣ ಪೊಲೀಸರಿಗೆ ಚಿತಾವಣೆ ಕೊಟ್ಟು ಚೂ ಬಿಡ್ತಾ ಇದ್ರು. ಆರ್ಥಿಕವಾಗಿ ಪೊನ್ನಣ್ಣ ಸಹಾಯ ಮಾಡ್ತೀವಿ, ಅವರು ಕೂಡ ವಿನಯ್ ಕುಟುಂಬಕ್ಕೆ ಅಂತ ಹೇಳಿದ್ದಾರೆ. ಪೊನ್ನಣ್ಣವರಿಗೆ ನಾವು ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ಬಿಟ್ಟು ನಾವು ಆತನಿಗೆ ಸಹಾಯ ಮಾಡ್ತೀವಿ, ಆತನಿಗೆ ಅಷ್ಟೊಂದು ಏನೋ ಪರಿಸ್ಥಿತಿ ಇತ್ತು ಅಂತಂದರೆ. ಆದರೆ ನಮ್ಮ ಕಾರ್ಯಕರ್ತರನ್ನ ನೋಡ್ಕೊಳ್ಳೋ ಶಕ್ತಿ ನಮ್ಮ BJP ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಇದೆ. ಆದರೆ ಪೊನ್ನಣ್ಣ ನಿನ್ನ ಕೈಲಿ ಕನಿಷ್ಠ ಆದರೆ ನೀ ಹೆಸರು DCP ದೇವರಾಜ್ ಹತ್ರ ಹೋಗಿ ಕಂಪ್ಲೇಂಟನ್ನು ಕೊಟ್ಟಾಗ ಆ ಕಂಪ್ಲೇಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಇವರಿಷ್ಟು ಜನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆದರೂ ಕೂಡ ಇದು ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಮಾತು. ಈಗಾಗಲೇ ಈ ವಿಚಾರದಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ ಅನ್ನ ಹಾಕಿದ್ದಕ್ಕೆ ಒಬ್ಬರ ಪ್ರಾಣವನ್ನೇ ತೆಗೆಯುವಂತಹ ಕೆಲಸ ಮಾಡಿದ್ದಾರೆ, ಅಷ್ಟರ ಮಟ್ಟಿಗೆ ಈಗಾಗಲೇ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ಇದೀಗ ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಯದುವೀರ್ ಒಡೆಯರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. BJP ಕಾರ್ಯಕರ್ತ ವಿನಯ್ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ BJP ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ವಿನಯ್ ಸೋಮಯ್ಯ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದಂತೆ ಎಲ್ಲರ ವಿರುದ್ಧ FIR ಆಗಬೇಕು ಅಂತ ಕುಶಾಲನಗರದಲ್ಲಿ BJP ಮಂಡಲ ಅಧ್ಯಕ್ಷ ಗೌತಮ್ ಆಗ್ರಹ ಮಾಡಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಆನಂದ್ ಮಾತನಾಡಿಸಿದ್ದಾರೆ, ನೋಡೋಣ. ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಸದ್ಯ ಈಗ ಅವರ ಮೃತದೇಹವನ್ನು ಶವಾಗಾರದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಕುಶಾಲನಗರ ಹಾಗೂ ಸೋಮವಾರಪೇಟೆ ಎರಡಕ್ಕೂ ಸೇರಿದಂತೆ ಮಂಡಲದ ಅಧ್ಯಕ್ಷರಾದ ಗೌತಮ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ಕಾರಣಕ್ಕಾಗಿ ವಿನಯ್ ಅವರು ಈ ಕೆಲಸ ಮಾಡಿದ್ರು ಸರ್? ಯಾಕಂತ ಹೇಳಿದ್ರೆ ಯಾಕಾಗಿ ಅವರೇ ಟಾರ್ಗೆಟ್ ಆದ್ರು ಅಂತ? ವಿನಯ್ ಅವರು ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರು ಯಾವುದೇ ತುಂಬಾ ರಾಜಕೀಯದಲ್ಲಿ ಇನ್ವಾಲ್ವ್ ಅಲ್ಲ. BJP ಕಾರ್ಯಕರ್ತ ಹೌದು, ಆದರೆ ಅವರು ಒಂದೂವರೆ ತಿಂಗಳ ಹಿಂದೆ ಒಂದು ಸಾಮಾಜಿಕ ಕಳಕಳಿಯಿಂದ ಕೊಡಗಿನ ಒಂದು ಸಮಸ್ಯೆಗಳನ್ನ ಒಂದು ಬೆಳಕು ಹಾಕಕ್ಕೆ ಒಂದು ಗ್ರೂಪ್ ಅನ್ನು ಮಾಡಿರ್ತಾರೆ. ಅದು ಅವರು ಗ್ರೂಪ್ ಅಲ್ಲ, ಎಲ್ಲ ಸೇರಿ ಒಂದು ಗ್ರೂಪ್ ಅನ್ನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡಿರ್ತಾರೆ. ಆ ಗ್ರೂಪ್ ನಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಶೌಚಾಲಯಗಳು ಗಬ್ಬು ನಾರ್ತಾ ಇರುತ್ತೆ. ಅದನ್ನ ಯಾರೋ ಒಬ್ರು ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿನ ಶಾಸಕರಾದ ಪೊನ್ನಣ್ಣನವರು ಟ್ಯಾಗ್ ಮಾಡಿರ್ತಾರೆ. ಅಲ್ಲಿ ಅವರ ಮೇಲೆ FIR ಆಗುತ್ತೆ. ಇವು ಯಾರು ಟ್ಯಾಗ್ ಪೋಸ್ಟ್ ಮಾಡಿ ಅವ್ರ ಅದೇ ರೀತಿ ಆ ಗ್ರೂಪ್ ನ ಅಡ್ಮಿನ್ ವಿನಯ್ ಅವರಾಗಿರ್ತಾರೆ. ಒಂದೇ ಕಾರಣ ಅವ್ರ ಗ್ರೂಪ್ನ ಅಡ್ಮಿನ್ ಅನ್ನೋ ಕಾರಣಕ್ಕೆ ಆ ಪದೇ ಇಲ್ಲಿನ ಸಮಸ್ಯೆಗಳನ್ನ ಪ್ರಶ್ನೆ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡಲಾಗಿದೆ. ಸರ್, ಈಗ ಅವರ ಸಾವಿರ ಡೆತ್ ನೋಟ್ ಅಲ್ಲಿ ಸಾಕಷ್ಟು ಉಲ್ಲೇಖಗಳನ್ನ ಮಾಡಿದ್ದಾರೆ ಸರ್. ನನ್ನ ಸಾವಿಗಿಂತ ಅವರೇ ಕಾರಣ, ನನಗೆ ಕ್ರಮ ಆಗಬೇಕು ಅಂತ. ನೀವು BJP ಅವರಿಗೆ ಪ್ರತಿಭಟನೆ ಮಾಡೋಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳು ಶುರು ಮಾಡ್ತೀರಾ. ನೀವು ಏನು ಆಗ್ರಹ ಮಾಡ್ತೀರಿ? ನಾವು ಆಗ್ರಹ ಮಾಡೋಕ್ಕಿಂತ ಅವ್ರ ಕುಟುಂಬಸ್ಥರೇ ಆಗ್ರಹ ಮಾಡ್ತಾ ಇದ್ದಾರೆ. ವಿನಯ್ ಅವರು ಡೆತ್ ನೋಟ್ ನಲ್ಲಿ ಅಂದ್ರೆ ಕೊನೆಯ ಅಕ್ಷರಗಳಲ್ಲಿ ಏನು ಬರೆದಿದ್ದಾರೆ
ಅವರಿಗೆ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ, ಎಲ್ಲಿಂದ ಅವ್ರಿಗೆ ಟಾರ್ಚರ್ಗಳು ಬಂತು, ಅದರಲ್ಲಿ ಒಂದು ಪೊಲೀಸ್ ಪೇದೆಯನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇವರು ಇದಕ್ಕೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲರ ಹೆಸರುಗಳನ್ನು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ಬೇಕಾದ್ರೆ ತಣ್ಣೀರ್ ಮೈನ ಒಬ್ಬರನ್ನ ಮಾತ್ರ ಅಲ್ಲಿ ಸೇರಿಸಿ ಇತರರಂತ ಮಾಡಿದ್ದಾರೆ. ಅಲ್ಲಿ ಪೊನ್ನಣ್ಣನವರು ಮತ್ತು ಮಂದಿರವರು ಪ್ರಭಾವಿ ಆಗಿರೋದ್ರಿಂದ ಅವ್ರನ್ನ ಕೈ ಬಿಡಲಾಗಿದೆ. ನಮ್ಮ ಆಗ್ರಹ ಇಷ್ಟೇ, ವಿನಯ್ ಅವ್ರ ಕೊನೆಯ ಮಾತುಗಳು ಏನಿದೆ ಅದನ್ನ ಕೊನೆ ಯಾರ ಹೆಸರು ಬರ್ದಿರೋ ಸಾವಿಗೆ ಯಾರು ಕಾರಣ ಅವ್ರ ನ್ಯಾಯ ಸಿಗಬೇಕು. ಅವ್ರು ಯಾರ್ಯಾರ ಹೆಸರುಗಳು ವಿತ್ ಫೋನ್ ನಂಬರ್ಗಳು ಯಾರ್ಯಾರು ಅಂತೆಲ್ಲ ಬರ್ದಿಟ್ಟಿದ್ದಾರೆ, ಅವ್ರ ಮೇಲೆ FIRಗಳು ಆಗಲೇಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಿದ್ವಿ. ನಿನ್ನೆನೂ ನಾವು ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ, ಕುಶಾಲದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಮ್ಮ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ವಿನಯ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ, ವಿನಯ್ ಅವ್ರ ಕೊನೆಯ ಮಾತು ಈ ತರ ಮತ್ತೆ ಯಾರಿಗೂ ಆಗಬಾರ್ದು ಅಂತ ಒಂದು ಕೊನೆಯ ಕ್ಷಣದಲ್ಲಿ ಬರ್ದಿದ್ದಾರೆ. ಇದರಿಂದ ಅವ್ರಿಗೆ ನ್ಯಾಯ ಸಿಗೋ ತನಕ ಇಷ್ಟು ಜನದ ಹೆಸರು FIR ಸೇರಿಸಿದಂಗ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಕುಟುಂಬಸ್ಥರು ಇದಕ್ಕೆ ಅವರು ಹೇಳಿದ್ದಾರೆ, ಇದಕ್ಕೆ ನ್ಯಾಯ ಸಿಗೋ ತನಕ ಅವ್ನ FIR ಸೇರಿಸಂಗ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಇದಿಷ್ಟು ಬಿಜೆಪಿಯ ಇಲ್ಲಿನ ಮಂಡಲ ಅಧ್ಯಕ್ಷರಾದ ಗೌತಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಕೊಡಗು.